ಚಿಕ್ಕಮಗಳೂರಲ್ಲಿ ಇವತ್ತು ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶ ಮಹಾಸಂಗಮ ಹೆಸರಲ್ಲಿ ಕೂಡ ನಡೀತಿದೆ. ಅದರಲ್ಲಿ ಇವಾಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪರ ಕೂಡ ಬ್ಯಾಟಿಂಗ್ ಕೂಡ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ರೇಣುಕಾಚಾರ್ಯರು ಕೂಡ ಬಂದಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಬೃಹತ್ ಸಮಾವೇಶ ಮಹಾಸಂಗಮ ಏನು ಸಂದೇಶ? ವೀರಶೈವ ಲಿಂಗಾಯತ ಮಹಾಸಂಗಮ ಈಗಾಗಲೇ ಬೆಂಗಳೂರಿನಲ್ಲಿ 10 ಜಿಲ್ಲೆಗಳ ಸಭೆಯನ್ನು ಮಾಡಿದ್ವಿ, ತುಮಕೂರಿನಲ್ಲಿ ಸಭೆ ಮಾಡಿದ್ವಿ, ಡಾಬಸ್ಪೇಟೆ ಮಾಡಿದ್ವಿ, ದಾವಣಗೆರೆಯಲ್ಲಿ ಚಿತ್ರದುರ್ಗ, ಹಾವೇರಿ ಸಭೆ ಮಾಡಿದ್ವಿ, ಇಂದು ಚಿಕ್ಕಮಗಳೂರು ಮಾಡ್ತಾ ಇದ್ವಿ. ಮುಂದಿನ ವಾರ ಶಿವಮೊಗ್ಗದಲ್ಲಿ ಆಗುತ್ತೆ. ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಸಭೆಗಳು, ಸರಣಿ ಸಭೆಗಳು ನಾವು ಮಾಡ್ತೀವಿ. ಅಂತಿಮವಾಗಿ ಮೇ 15ರೊಳಗಾಗಿ ಎಲ್ಲ ಮುಖಂಡರು ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡಬೇಕಂತೇಳಿ ನಾವು ಆಲೋಚನೆ ಮಾಡಿದ್ವಿ. ದೊಡ್ಡ ಸಭೆಯನ್ನು ಸಮಾವೇಶ ಮಾಡಿದ್ವಿ. ಒಂದು ಒಡೆದ ಮನಸ್ಸುಗಳನ್ನು ಕರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೆಲವು ದುಷ್ಟಶಕ್ತಿಗಳು ವೀರಶೈವ ಲಿಂಗಾಯತನ್ನು ಹೊಡೆದಾಡ್ತಕ್ಕಂಥ ಕೆಲಸನ ಪ್ರಯತ್ನ ಮಾಡ್ತಾರೆ, ದುಷ್ಟಶಕ್ತಿಗಳು. ಅದಕ್ಕೆ ನಾವೆಲ್ಲ ಒಳಪಂಗಡು ಒಂದಾಗಬೇಕು. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಒಳಪಂಗಡು ಒಂದಾಗಬೇಕು. ಮತ್ತು ಜಾತಿ ಜನಗಣತಿ ಈ ಸರ್ಕಾರ ಇಲ್ಲಿ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ತೋರಿದೆ. ನಾವು ವೀರಶೈವ ಲಿಂಗಾಯತರು ಒಂದೇ. ಇದ್ರ ಜೊತೆಗೆ ಜಾತಿ ಗಣತಿ ನಮ್ಮನ್ನು ಕಡಿಮೆ ತೋರಿಸ್ತದೆ ಈ ಸರ್ಕಾರ. ಎಲ್ಲ ಒಂದು ಕಡೆ ವೀರಶೈವ ಲಿಂಗಾಯತರು ಹೊಡೆದಬೇಕಂತ ಪ್ರಯತ್ನ ನಡೀತಿದೆ. ಅದಕ್ಕೆ ಜಾತಿ ಜನಗತಿನ ವಿರೋಧ ಮಾಡಿದ್ದೀವಿ. ಒಳಪಂಗಡಗಳು ಒಂದಾಗಬೇಕು. ಇದ್ರ ಜೊತೆಗೆ OBC ಹಿಂದೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಸಚಿವ ಸಂಪುಟದಲ್ಲಿ ಅಡಿಷನಲ್ ಅಜೆಂಡಾ ತಗೊಂಡ್ರು. ಕೆಲವು ನಮ್ಮವರು ಸಚಿವರು ಅದನ್ನು ವಿರೋಧ ಮಾಡಿದರು, ಅಂದರೆ ಒಳಗಡೆ ರಾತ್ರಿ. ಅದಕ್ಕೆ ಬ್ರೇಕ್ ಹಾಕಿದ್ರು. ನಾವು ಇವತ್ತು ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕ ಹಿಂದುಳಿದರೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ OBC ಕೊಡಬೇಕಂತ ಹೇಳಿ ನಮ್ಮದು ಒಂದು ಮುಕ್ತ ಇದೆ. ಇದನ್ನು ನಾವೆಲ್ಲ ಸೇರಿ ಒಟ್ಟಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ನಾವು ದುಷ್ಟಶಕ್ತಿಯನ್ನು ಕೂಡ ಬಳಸಿದೆ. ಈಗಾಗಲೇ ಯತ್ನಾಳ್ ಅವರ ಟೀಮ್ ಕೂಡ ಒಂದೇ, ವಿಜೇಂದ್ರವರು ಕೂಡ ಸಾಕಷ್ಟು ವಿರೋಧ ಕೂಡ ಮಾಡ್ತಾರೆ. ನೋಡೋಣ, ಅವರು ಮಾಧ್ಯಮ ಸ್ಥಿತಿಯಲ್ಲಿ ವಿನಂತಿ ಮಾಡ್ತೀನಿ. ಅವರು ಬಣ ಅಲ್ಲ, ಯಾರು 3 ಇರೋದು. ಅವ್ರು ಯಾರು ತಿರಸ್ಕೃತ ನಾಣ್ಯಗಳು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಸೌಕಲ್ ನಾಣ್ಯಗಳು. ಅವರು ಏನೇ ಮಾಡಿದ್ರು ಅವರು ಭಿನ್ನಮತೀಯರೇ, ಅದು ಬಣ ಅಲ್ಲ. BJP ರಾಜ್ಯದ ಅಧ್ಯಕ್ಷರು, ಅಧಿಕೃತ ರಾಜ್ಯದ ಅಧ್ಯಕ್ಷ ಮುಂದುವರಿದಂಥ ವಿಶ್ವಾಸ ನಮ್ಮೆಲ್ಲರೂ ಇದೆ. ರಾಷ್ಟ್ರೀಯ ನಾಯಕರು ಗೊತ್ತಿದೆ ಯಡಿಯೂರಪ್ಪ ಏನು ಕೆಲಸ ಮಾಡಿದರು. ಯಡಿಯೂರಪ್ಪನವರು ಕೊಟ್ಟಂಥ ರಾಜ್ಯ ಜನಪರವಾದ ಬಜೆಟ್ ಕೊಟ್ಟರು, ಉತ್ತಮವಾದ ಆಡಳಿತವನ್ನು ಕೊಟ್ಟರು. ಮತ್ತು ವಿಜೇಂದ್ರ ರೆಡ್ಡಿ ಅವರು ರಾಜ್ಯದ ಅಧ್ಯಕ್ಷ ಆಗಿ ಸಂಘಟನೆ ಮಾಡಿದರೆ ಮತ್ತು ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನ ನಡೆದು ಮಂಡಲ ಸಮಿತಿ ಅಧ್ಯಕ್ಷರು, ಭೂ ಸಮಿತಿ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷಗಳಾಗಿದೆ. ಸದಸ್ಯತ್ವ ಅಭಿಯಾನ ಅತಿ ಹೆಚ್ಚಾಗಿದೆ, ಸಕ್ರಿಯ ಸದಸ್ಯ ಮಾಡಿದೆ. 100ಕ್ಕೆ 100 ಸೂರ್ಯಚಂದ್ರ ಸತ್ಯನ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತು. ಸರ್, ಈಗ BJPಯಲ್ಲಿ ಅವ್ರು ಭಿನ್ನಮತೀಯರು. ಅವ್ರದ್ದು ಒಂದು ಅಜೆಂಡಾ ಏನು? ಯಡಿಯೂರಪ್ಪನ ವಿಜಯೇಂದ್ರ ವಿರೋಧ ಮಾಡಿದೆ, ಒಂದೇ ಅಜೆಂಡಾ. ಅದು ಬಿಟ್ಟರೆ ಏನಿಲ್ಲ ಅವರಿಗೆ. ನೋಡಿ, ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಇರಬೇಕು. ಅದು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಇರಬೇಕು. ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ಅವರು ಕೆಲಸ ಮಾಡ್ತಾರೆ. ಇದಕ್ಕೇನು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ. ಅವರು ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಕ್ಷೇತ್ರದಲ್ಲಿ ಅಲ್ಲಿ ಯಾಕೆ ಸ್ಪರ್ಧೆ ಮಾಡ್ತಾರೆ? ಸ್ವಾಮೀಜಿಗಳನ್ನ ಟೀಕೆ ಮಾಡ್ತಾರೆ. ಪೇಮೆಂಟ್ ಸ್ವಾಮೀಜಿಗಳು ನಾಚಿಕೆ ಆಗಬೇಕು. ನೀರು ಪೇಮೆಂಟ್ ಗಿರಾಕಿ ಎಲ್ಲಿ ಅವಕಾಶ ಸಿಗುತ್ತೆ ಅವಕಾಶ ಬಂದಿದೆ. ಲಾಭಕ್ಕೋಸ್ಕರ ಏನು ಬೇಕಂತ ಹೇಳಿಕೆ ಕೊಡ್ತಾರೆ. ಇದಿಷ್ಟು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರ ಮಾತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಲ್ಲಿ ಇವತ್ತು ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶ ಮಹಾಸಂಗಮ ಹೆಸರಲ್ಲಿ ಕೂಡ ನಡೀತಿದೆ. ಅದರಲ್ಲಿ ಇವಾಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪರ ಕೂಡ ಬ್ಯಾಟಿಂಗ್ ಕೂಡ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ರೇಣುಕಾಚಾರ್ಯರು ಕೂಡ ಬಂದಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಬೃಹತ್ ಸಮಾವೇಶ ಮಹಾಸಂಗಮ ಏನು ಸಂದೇಶ? ವೀರಶೈವ ಲಿಂಗಾಯತ ಮಹಾಸಂಗಮ ಈಗಾಗಲೇ ಬೆಂಗಳೂರಿನಲ್ಲಿ 10 ಜಿಲ್ಲೆಗಳ ಸಭೆಯನ್ನು ಮಾಡಿದ್ವಿ, ತುಮಕೂರಿನಲ್ಲಿ ಸಭೆ ಮಾಡಿದ್ವಿ, ಡಾಬಸ್ಪೇಟೆ ಮಾಡಿದ್ವಿ, ದಾವಣಗೆರೆಯಲ್ಲಿ ಚಿತ್ರದುರ್ಗ, ಹಾವೇರಿ ಸಭೆ ಮಾಡಿದ್ವಿ, ಇಂದು ಚಿಕ್ಕಮಗಳೂರು ಮಾಡ್ತಾ ಇದ್ವಿ. ಮುಂದಿನ ವಾರ ಶಿವಮೊಗ್ಗದಲ್ಲಿ ಆಗುತ್ತೆ. ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಸಭೆಗಳು, ಸರಣಿ ಸಭೆಗಳು ನಾವು ಮಾಡ್ತೀವಿ. ಅಂತಿಮವಾಗಿ ಮೇ 15ರೊಳಗಾಗಿ ಎಲ್ಲ ಮುಖಂಡರು ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡಬೇಕಂತೇಳಿ ನಾವು ಆಲೋಚನೆ ಮಾಡಿದ್ವಿ. ದೊಡ್ಡ ಸಭೆಯನ್ನು ಸಮಾವೇಶ ಮಾಡಿದ್ವಿ. ಒಂದು ಒಡೆದ ಮನಸ್ಸುಗಳನ್ನು ಕರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೆಲವು ದುಷ್ಟಶಕ್ತಿಗಳು ವೀರಶೈವ ಲಿಂಗಾಯತನ್ನು ಹೊಡೆದಾಡ್ತಕ್ಕಂಥ ಕೆಲಸನ ಪ್ರಯತ್ನ ಮಾಡ್ತಾರೆ, ದುಷ್ಟಶಕ್ತಿಗಳು. ಅದಕ್ಕೆ ನಾವೆಲ್ಲ ಒಳಪಂಗಡು ಒಂದಾಗಬೇಕು. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಒಳಪಂಗಡು ಒಂದಾಗಬೇಕು.
ಮತ್ತು ಜಾತಿ ಜನಗಣತಿ ಈ ಸರ್ಕಾರ ಈ ಹಿಂದೆ ವೀರಶೈವರು ಬೇರೆ ಲಿಂಗಾಯತರು ಬೇರೆ ತೋರಿದ್ರು. ನಾವು ವೀರಶೈವ ಲಿಂಗಾಯತರು ಒಂದೇ. ಇದ್ರ ಜೊತೆಗೆ ಜಾತಿ ಗಣತಿ ನಮ್ಮನ್ನು ಕಡಿಮೆ ತೋರಿಸ್ತದೆ ಈ ಸರ್ಕಾರ. ಎಲ್ಲ ಒಂದು ಕಡೆ ವೀರಶೈವ ಲಿಂಗಾಯತರು ಹೊಡೆದಬೇಕಂತ ಪ್ರಯತ್ನ ನಡೀತದೆ. ಅದಕ್ಕೆ ಜಾತಿ ಜನಗಣತಿನ ವಿರೋಧ ಮಾಡಿದ್ದೀವಿ. ಒಳಪಂಗಡಗಳು ಒಂದಾಗಬೇಕು. ಇದ್ರ ಜೊತೆಗೆ OBC ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಚಿವ ಸಂಪುಟದಲ್ಲಿ ಅಡಿಷನಲ್ ಅಜೆಂಡಾ ತಗೊಂಡ್ರು. ಕೆಲವು ನಮ್ಮವರ ಸಚಿವರು ಅದನ್ನು ವಿರೋಧ ಮಾಡಿದರು, ಅಂದರೆ ಒಳಗಡೆ ರಾತ್ರಿ. ಅದಕ್ಕೆ ಬ್ರೇಕ್ ಹಾಕಿದ್ರು. ನಾವು ಇವತ್ತು ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕ ಹಿಂದುಳಿದರೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಶಿಕ್ಷಣಕ್ಕೋಸ್ಕರ OBC ಕೊಡಬೇಕಂತ ಹೇಳಿ ನಮ್ಮನ್ನು ಮುಖ್ಯತ್ವ ಇದೆ. ಇದನ್ನು ನಾವೆಲ್ಲ ಸೇರಿ ಒಟ್ಟಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ನಾವು ದುಷ್ಟಶಕ್ತಿಯನ್ನು ಕೂಡ ಬಳಸಿದೆ. ಈಗಾಗಲೇ ಯತ್ನಾಳ್ ಅವರ ಟೀಮ್ ಕೂಡ ಒಂದೇ ವಿಜಯೇಂದ್ರವರು ಕೂಡ ಸಾಕಷ್ಟು ವಿರೋಧ ಕೂಡ ಮಾಡ್ತಾರೆ. ನೋಡೋಣ, ಅವರು ಮಾಧ್ಯಮ ಸ್ಥಿತಿಯಲ್ಲಿ ವಿನಂತಿ ಮಾಡ್ತೀನಿ. ಅವರು ಬಣ ಅಲ್ಲ, ಯಾರು 3 ಇರೋದು. ಅವ್ರು ಯಾರು ತಿರಸ್ಕೃತ ನಾಣ್ಯಗಳು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಸೌಕಲ್ ನಾಣ್ಯಗಳು. ಅವರು ಏನೇ ಮಾಡಿದ್ರು ಅವರು ಭಿನ್ನಮತೀಯರೇ, ಅದು ಬಣ ಅಲ್ಲ. BJP ರಾಜ್ಯದ ಅಧ್ಯಕ್ಷರು ಅಧಿಕೃತ ರಾಜ್ಯದ ಅಧ್ಯಕ್ಷ ಮುಂದುವರಿದಂಥ ವಿಶ್ವಾಸ ನಮ್ಮೆಲ್ಲರೂ ಇದೆ. ರಾಷ್ಟ್ರೀಯ ನಾಯಕರು ಗೊತ್ತಿದೆ ಯಡಿಯೂರಪ್ಪ ಏನು ಕೆಲಸ ಮಾಡಿದರು. ಯಡಿಯೂರಪ್ಪನವರು ಕೊಟ್ಟಂಥ ರಾಜ್ಯ ಜನಪರವಾದ ಬಜೆಟ್ ಕೊಟ್ಟರು, ಉತ್ತಮವಾದ ಆಡಳಿತವನ್ನು ಕೊಟ್ಟರು. ಮತ್ತು ವಿಜಯೇಂದ್ರ ರೆಡ್ಡಿ ಅವರು ರಾಜ್ಯದ ಅಧ್ಯಕ್ಷ ಆಗಿ ಸಂಘಟನೆ ಮಾಡಿದರೆ ಮತ್ತು ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನ ಹಿಡಿದು ಮಂಡಲ ಸಮಿತಿ ಅಧ್ಯಕ್ಷರು, ಭೂ ಸಮಿತಿ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷಗಳಾಗಿದೆ. ಸದಸ್ಯತ್ವ ಅಭಿಯಾನ ಅತಿ ಹೆಚ್ಚಾಗಿದೆ. ಸಕ್ರಿಯ ಸದಸ್ಯ ಮಾಡಿದೆ. 100ಕ್ಕೆ 100 ಸೂರ್ಯಚಂದ್ರ ಸತ್ಯನ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತು. ಸರ್, ಈಗ BJPಯಲ್ಲಿ ಅವ್ರು ಭಿನ್ನಮತೀಯರು. ಅವ್ರದ್ದು ಒಂದು ಅಜೆಂಡಾ ಏನು? ಯಡಿಯೂರಪ್ಪನ ವಿಜಯೇಂದ್ರ ವಿರೋಧ ಮಾಡಿದೆ, ಒಂದೇ ಅಜೆಂಡಾ. ಅದು ಬಿಟ್ಟರೆ ಏನಿಲ್ಲ ಅವರಿಗೆ. ನೋಡಿ, ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಇರಬೇಕು. ಅದು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಇರಬೇಕು. ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ಅವರು ಕೆಲಸ ಮಾಡ್ತಾರೆ. ಇದಕ್ಕೇನು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ. ಅವರು ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಕ್ಷೇತ್ರದಲ್ಲಿ ಅಲ್ಲಿ ಯಾಕೆ ಸ್ಪರ್ಧೆ ಮಾಡ್ತಾರೆ? ಸ್ವಾಮೀಜಿಗಳನ್ನ ಟೀಕೆ ಮಾಡ್ತಾರೆ. ಪೇಮೆಂಟ್ ಸ್ವಾಮೀಜಿಗಳು ನಾಚಿಕೆ ಆಗಬೇಕು. ನೀರು ಪೇಮೆಂಟ್ ಗಿರಾಕಿ ಎಲ್ಲಿ ಅವಕಾಶ ಸಿಗುತ್ತೆ ಅವಕಾಶ ಬಂದಿದೆ. ಲಾಭಕ್ಕೋಸ್ಕರ ಏನು ಬೇಕಂತ ಹೇಳಿಕೆ ಕೊಡ್ತಾರೆ. ಇದಿಷ್ಟು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರ ಮಾತು. ಚೇತನ್ ಪಂಪಶೆಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರಲ್ಲಿ ಇವತ್ತು ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶ ಮಹಾಸಂಗಮ ಹೆಸರಲ್ಲಿ ಕೂಡ ನಡೀತಿದೆ. ಅದರಲ್ಲಿ ಇವಾಗ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪರ ಕೂಡ ಬ್ಯಾಟಿಂಗ್ ಕೂಡ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ರೇಣುಕಾಚಾರ್ಯರು ಕೂಡ ಬಂದಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಬೃಹತ್ ಸಮಾವೇಶ ಮಹಾಸಂಗಮ ಏನು ಸಂದೇಶ? ವೀರಶೈವ ಲಿಂಗಾಯತ ಮಹಾಸಂಗಮ ಈಗಾಗಲೇ ಬೆಂಗಳೂರಿನಲ್ಲಿ 10 ಜಿಲ್ಲೆಗಳ ಸಭೆಯನ್ನು ಮಾಡಿದ್ವಿ. ತುಮಕೂರಿನಲ್ಲಿ ಸಭೆ ಮಾಡಿದ್ವಿ, ಡಾಬಸ್ಪೇಟೆ ಮಾಡಿದ್ವಿ, ದಾವಣಗೆರೆಯಲ್ಲಿ, ಚಿತ್ರದುರ್ಗ, ಹಾವೇರಿ ಸಭೆ ಮಾಡಿದ್ವಿ. ಇಂದು ಚಿಕ್ಕಮಗಳೂರು ಮಾಡ್ತಾ ಇದ್ವಿ. ಮುಂದಿನ ವಾರ ಶಿವಮೊಗ್ಗದಲ್ಲಿ ಆಗುತ್ತೆ. ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಸಭೆಗಳು, ಸರಣಿ ಸಭೆಗಳು ನಾವು ಮಾಡ್ತೀವಿ. ಅಂತಿಮವಾಗಿ ಮೇ 15ರೊಳಗಾಗಿ ಎಲ್ಲ ಮುಖಂಡರು ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡಬೇಕಂತೇಳಿ ನಾವು ಆಲೋಚನೆ ಮಾಡಿದ್ವಿ. ದೊಡ್ಡ ಸಭೆಯನ್ನು ಸಮಾವೇಶ ಮಾಡ್ತೀವಿ. ಒಂದು ಒಡೆದ ಮನಸ್ಸುಗಳನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೆಲವು ದುಷ್ಟಶಕ್ತಿಗಳು ವೀರಶೈವ ಲಿಂಗಾಯತನ್ನು ಹೊಡೆದಾಡ್ತಕ್ಕಂಥ ಕೆಲಸನ ಪ್ರಯತ್ನ ಮಾಡ್ತಾರೆ, ದುಷ್ಟಶಕ್ತಿಗಳು. ಅದಕ್ಕೆ ನಾವೆಲ್ಲ ಒಳಪಂಗಡಗಳು ಒಂದಾಗಬೇಕು. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಒಳಪಂಗಡಗಳು ಒಂದಾಗಬೇಕು. ಮತ್ತು ಜಾತಿ ಜನಗಣತಿ ಈ ಸರ್ಕಾರ ಈ ಹಿಂದೆ ವೀರಶೈವರು ಬೇರೆ ಲಿಂಗಾಯತರು ಬೇರೆ ತೋರಿದ್ರು. ನಾವು ವೀರಶೈವ ಲಿಂಗಾಯತರು ಒಂದೇ. ಇದ್ರ ಜೊತೆಗೆ ಜಾತಿ ಗಣತಿ ನಮ್ಮನ್ನು ಕಡಿಮೆ ತೋರಿಸ್ತದೆ ಈ ಸರ್ಕಾರ. ಎಲ್ಲ ಒಂದು ಕಡೆ ವೀರಶೈವ ಲಿಂಗಾಯತರು ಹೊಡೆದಬೇಕಂತ ಪ್ರಯತ್ನ ನಡೀತದೆ. ಅದಕ್ಕೆ ಜಾತಿ ಜನಗಣತಿನ ವಿರೋಧ ಮಾಡಿದ್ದೀವಿ. ಒಳಪಂಗಡಗಳು ಒಂದಾಗಬೇಕು. ಇದ್ರ ಜೊತೆಗೆ OBC ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಚಿವ ಸಂಪುಟದಲ್ಲಿ ಅಡಿಷನಲ್ ಅಜೆಂಡಾ ತಗೊಂಡ್ರು. ಕೆಲವು ನಮ್ಮವರ ಸಚಿವರು ಅದನ್ನು ವಿರೋಧ ಮಾಡಿದರು, ಅಂದರೆ ಒಳಗಡೆ ರಾತ್ರಿ. ಅದಕ್ಕೆ ಬ್ರೇಕ್ ಹಾಕಿದ್ರು. ನಾವು ಇವತ್ತು ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕ ಹಿಂದುಳಿದರೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಶಿಕ್ಷಣಕ್ಕೋಸ್ಕರ OBC ಕೊಡಬೇಕಂತ ಹೇಳಿ ನಮ್ಮನ್ನು ಮುಖ್ಯತ್ವ ಇದೆ. ಇದನ್ನು ನಾವೆಲ್ಲ ಸೇರಿ ಒಟ್ಟಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ನಾವು ದುಷ್ಟಶಕ್ತಿಯನ್ನು ಕೂಡ ಬಳಸಿದೆ. ಈಗಾಗಲೇ ಯತ್ನಾಳ್ ಅವರ ಟೀಮ್ ಕೂಡ ಒಂದೇ ವಿಜಯೇಂದ್ರವರು ಕೂಡ ಸಾಕಷ್ಟು ವಿರೋಧ ಕೂಡ ಮಾಡ್ತಾರೆ. ನೋಡೋಣ, ಅವರು ಮಾಧ್ಯಮ ಸ್ಥಿತಿಯಲ್ಲಿ ವಿನಂತಿ ಮಾಡ್ತೀನಿ. ಅವರು ಬಣ ಅಲ್ಲ, ಯಾರು 3 ಇರೋದು. ಅವ್ರು ಯಾರು ತಿರಸ್ಕೃತ ನಾಣ್ಯಗಳು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಸೌಕಲ್ ನಾಣ್ಯಗಳು. ಅವರು ಏನೇ ಮಾಡಿದ್ರು ಅವರು ಭಿನ್ನಮತೀಯರೇ, ಅದು ಬಣ ಅಲ್ಲ.
ಬಿಜೆಪಿ ರಾಜ್ಯದ ಅಧ್ಯಕ್ಷರು ಇಲ್ಲಿ ಅಧಿಕೃತ ರಾಜ್ಯದ ಅಧ್ಯಕ್ಷ ಮುಂದುವರಿತಂಥ ವಿಶ್ವಾಸ ನಮ್ಮೆಲ್ಲರೂ ಇದೆ. ರಾಷ್ಟ್ರೀಯ ನಾಯಕರು ಗೊತ್ತಿದೆ ಯಡಿಯೂರಪ್ಪ ಏನು ಕೆಲಸ ಮಾಡಿದರು, ಯಡಿಯೂರಪ್ಪನವರು ಕೊಟ್ಟಂಥ ರಾಜ್ಯ ಜನಪರವಾದ ಬಜೆಟ್ ಕೊಟ್ಟರು, ಉತ್ತಮವಾದ ಆಡಳಿತವನ್ನು ಕೊಟ್ಟರು. ಮತ್ತು ವಿಜಯೇಂದ್ರ ರೆಡ್ಡಿ ಅವರು ರಾಜ್ಯದ ಅಧ್ಯಕ್ಷ ಆಗಿ ಸಂಘಟನೆ ಮಾಡಿದರೆ ಮತ್ತು ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನ ಹಿಡಿದು ಮಂಡಲ ಸಮಿತಿ ಅಧ್ಯಕ್ಷರು, ಭೂ ಸಮಿತಿ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷಗಳಾಗಿದೆ. ಸದಸ್ಯತ್ವ ಅಭಿಯಾನ ಅತಿ ಹೆಚ್ಚಾಗಿದೆ, ಸಕ್ರಿಯ ಸದಸ್ಯ ಮಾಡಿದೆ. 100ಕ್ಕೆ 100 ಸೂರ್ಯ ಚಂದ್ರ ಸತ್ಯನ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತು. ಸರ್, ಈಗ ಬಿಜೆಪಿಯಲ್ಲಿ ಅವ್ರು ಭಿನ್ನಮತಿಯರು. ಅವ್ರದ್ದು ಒಂದು ಅಜೆಂಡಾ ಏನು, ಯಡಿಯೂರಪ್ಪನ ವಿಜಯೇಂದ್ರ ವಿರೋಧ ಮಾಡಿದೆ, ಒಂದೇ ಅಜೆಂಡಾ. ಅದು ಬಿಟ್ಟರೆ ಏನಿಲ್ಲ ಅವ್ರಿಗೆ. ನೋಡಿ, ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಇರಬೇಕು, ಅಥವಾ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಇರಬೇಕು. ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ಅವರು ಕೆಲಸ ಮಾಡ್ತಾರೆ. ಇದಕ್ಕೇನು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ. ಅವರು ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಕ್ಷೇತ್ರದಲ್ಲಿ ಅಲ್ಲಿ ಯಾಕೆ ಸ್ಪರ್ಧೆ ಮಾಡ್ತಾರೆ? ಸ್ವಾಮೀಜಿಗಳು ಟೀಕೆ ಮಾಡ್ತಾರೆ. ಪೇಮೆಂಟ್ ಸ್ವಾಮೀಜಿಗಳು ನಾಚಿಕೆ ಆಗಬೇಕು. ನೀರು ಪೇಮೆಂಟ್ ಗಿರಾಕಿ ಎಲ್ಲಿ ಅವಕಾಶ ಸಿಗುತ್ತೆ ಅವಕಾಶ ಬಂದಿದೆ. ಲಾಭಕ್ಕೋಸ್ಕರ ಏನು ಬೇಕಂತ ಹೇಳಿಕೆ ಕೊಡ್ತಾರೆ. ಇದಿಷ್ಟು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರ ಮಾತು. ಚೇತನ್ ಪಂಪಶೆಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.